ನಾನು ಹಾಸನದಿಂದ ಕುಶ್ವಂತ್, ರಿಪಬ್ಲಿಕ್ ಟಿವಿ ವರದಿಗಾರ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಪ್ರಾರಂಭ ಆಗ್ತಿರೋದ್ರಿಂದ ಹೇಮಾವತಿ ತುಂಬಿ ಹರಿತಾ ಇದೆ. ನಾನೀಗ ಸಕಲೇಶಪುರದ ಹೇಮಾವತಿ ನದಿಯ ಬಳಿ ಇರುವಂತದ್ದು ನೋಡಬಹುದು. ಕಳೆದ ವಾರವಷ್ಟೇ ಹೇಮಾವತಿ ನದಿಯ ನೀರಿನ ಮಟ್ಟದಲ್ಲಿ ಸಾಕಷ್ಟು ಇಳಿಕೆ ಇತ್ತು. ಆದ್ರೆ ಈಗ ಮಲೆನಾಡು ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಯ ಹರಿವಿಕೆಯಲ್ಲೂ ಗಣನೀಯವಾಗಿ ಏರಿಕೆ ಆಗಿದೆ. ಜೊತೆಗೆ ಸಕಲೇಶಪುರದಲ್ಲಿ ಹೇಮಾವತಿ ನೋಡ್ಲಿಕ್ಕೂ ಕೂಡ ಏನು ಸುಂದರವಾಗಿ ಕಾಣುವಂತ ಹಂತಕ್ಕೆ ಈಗ ಕೇವಲ ಒಂದು 3-4 ದಿನದಲ್ಲೇ ಹೇಮಾವತಿ ನದಿ ಏನು ತುಂಬಿ ಹರಿತಾ ಇದೆ. ಜೊತೆಗೆ ಹೇಮಾವತಿ ನದಿಯ ಆಚೆ ಈಚೆ ಭಾಗಗಳು ಹಸಿರಿನಿಂದ ಕಂಗೊಳಿಸ್ತಿರೋದನ್ನ ನೋಡಬಹುದಾಗಿದೆ. ಈಗಾಗಲೇ ಈ ಬಾರಿ ಸಾಕಷ್ಟು ಏನು ಹಾಸನ ಜಿಲ್ಲೆಯಲ್ಲೂ 30% ಮಳೆಯ ಕೊರತೆ ಆಗಿತ್ತು. ಜೊತೆಗೆ ಹೇಮಾವತಿ ನದಿಯಿಂದಲೇ ಹೇಮಾವತಿ ಜಲಾಶಯಕ್ಕೂ ಕೂಡ ಒಂದು ಮರುಜೀವ ಪಡೆಯುವಂತದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಹೇಮಾವತಿ ನದಿ ನೀರಿನಲ್ಲಿ ಈ ಮಟ್ಟದ ಪ್ರಮಾಣದಲ್ಲಿ ನೀರು ಹರಿದು ಬರಲಿಲ್ಲ ಅಂದ್ರೆ ಹೇಮಾವತಿ ಜಲಾಶಯಕ್ಕೂ ಕೂಡ ನೀರಿನ ಕೊರತೆ ಉಂಟಾಗುತ್ತೆ. ಹಾಗಾಗಿ ಇವತ್ತು ಹೇಮಾವತಿ ಜಲಾಶಯದ ಒಳಹರಿವು ಏನು 8,000 ಕ್ಯೂಸೆಕ್ಸ್ಗೂ ಅಧಿಕ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಹೇಮಾವತಿ ನದಿ ತುಂಬಿ ಹರಿತಾ ಇದೆ. ಜೊತೆಗೆ ಸುಮಾರು 17 ಟಿಎಂಸಿಗೂ ಹೆಚ್ಚು ಹೇಮಾವತಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏರಿಕೆಯನ್ನ ಕಾಣ್ತಾ ಇದೆ. ಈ ಒಂದು ಸಂಗತಿ ಮಲೆನಾಡಿನಲ್ಲಿ ಮಳೆ ಆಗ್ತಾ ಇರುವಂತದ್ದು ಸಾಕಷ್ಟು ಈಗ ಜನರಲ್ಲಿ ಈ ಬಾರಿ ಇದ್ದಂತಹ ನೀರಿನ ಆತಂಕ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಹುದು. ಇದೇ ರೀತಿ ಮಳೆ ಆದ್ರೆ ಹೇಮಾವತಿ ಜಲಾಶಯ ತುಂಬಲಿಕ್ಕೂ ಕೂಡ ಅನುವಾಗ್ತದೆ. ಹಾಗೆ ಏನು ಹೇಮಾವತಿ ಅಕ್ಕಪಕ್ಕ ನದಿಗಳ ಪಾತ್ರದಲ್ಲಿ ಬರುವಂತಹ ಭೂಮಿಗಳೇನಿದ್ವು ಅವು ಕೂಡ ಸಾಕಷ್ಟು ನೀರಿನ ಮಟ್ಟ ಏರಿಕೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ನೋಡಬಹುದು ಈ ರೀತಿಯಾಗಿ ಸಕಲೇಶಪುರದಲ್ಲೂ ಕೂಡ ಈಗ ಹೇಮಾವತಿ ನೀರು ಯಾವ ರೀತಿ ಹರಿತಾ ಇದೆ ಅನ್ನೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಈ ಬಾರಿ ಹೇಮಾವತಿ ಜಲಾಶಯಕ್ಕೆ ಸಾಕಷ್ಟು ನೀರು ಬರ್ತಿರುವಂತದ್ದು, ಜೊತೆಗೆ ಮಲೆನಾಡಿನಲ್ಲಿ ಮಳೆ ಆಗ್ತಿರುವಂತದ್ದು ಸಾಕಷ್ಟು ಜನರಿಗೆ ಖುಷಿಯನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದಾಗಿದೆ. ಮುಂದಿನ ಸುದ್ದಿಯನ್ನ ನನ್ನ ಕೊಲೀಗ್ ನೀಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು.